ಯಂಗ್ಸ್ಟರ್ಸ್ ಬರಬೇಕು ಅಂತ ಹೇಳ್ತಾ ಇದ್ರ. ಸೊ ಆದ್ರೆ ಪ್ರಜಾಕೀಯ ಹಿಂದೆ ಉಳಿದಿದೆ ಅಂತ ಅನಿಸ್ತಿದ್ಯಾ ಅವತ್ತ? ನಾನು ಗೆಲ್ಬೇಕು ಅನ್ನಂಗಿದ್ರೆ ನಾನು ರಾಜಕೀಯ ಮಾಡ್ತಿದ್ದೆ. ಓಕೆನಾ? ನಾವೆಲ್ಲರೂ ಗೆಲ್ಬೇಕು ಅಂತ ನಾನು ಪ್ರಜಾಕೀಯ ಅಂತ ಮಾಡಿ. ಅಂದ್ರೆ ಈಗ ಒಂದ್ 8 ವರ್ಷಗಳಾಗ್ತಾ ಬಂದಿದೆ ಪ್ರಜಾಕೀಯ ಒಂದು ಆಪ್ ಅನ್ನ ಇದ್ ಮಾಡಿ ಪ್ರಜಾಕೀಯ ಅನ್ನೋಂತಹ ಒಂದು ಟೈಟಲ್ ನ ತಗೊಂಡ್ಬಂದ್ಬಿಟ್ಟು ಜನರೇ ನೀವೇ ನಾಯಕರು ನೀವೇ ಅಂತ ಹೇಳ್ಬಿಟ್ಟು ಅವಾಗ ಆ ಒಂದು ಹೆಸರನ್ನ ತಗೊಂಡು ನೀವೊಂದು ಲಾಂಚ್ ಮಾಡಿದಾಗ ಒಂದಷ್ಟು ಸರ್ಟನ್ ಪ್ಲಾನ್ಸ್ ಅಂತ ಹಾಕೊಂಡಿದ್ರೆ ಎಲ್ಲೆಲ್ಲಿ ಎಡವಿದ್ರಿ ಅಂತ ರೀಚ್ ಆಗಕ್ಕೆ ಜನಕ್ಕೆ ಅಂತ ಏನಾದ್ರು ಇವಾಗ ಸಕ್ಸಸ್ ಆಗಿರೋ ಒಂದಷ್ಟು ಮೂಮೆಂಟ್ಸ್ ಇರುತ್ತೆ, ಎಡವಿರುವಂತ ಮೂಮೆಂಟ್ಸ್ ಇರುತ್ತೆ. ಈ ಒಂದು 8 ವರ್ಷಗಳಲ್ಲಿ ಉಪೇಂದ್ರ ಅವರು ಕಲ್ತಿದ್ದೇನು ಜನಕ್ಕೆ ಗೊತ್ತಾಗೋದು ಎಡಬೋದು ಎಲ್ಲಿ ಅಂತ. ಈಗ ತುಂಬಾ ಕನ್ಫ್ಯೂಷನ್ ಇರೋ ನಾನು ಹೆಂಗ್ ಕ್ಲಾರಿಫೈ ಮಾಡ್ಲಿ? ನಾನು ಇದುವರೆಗೂ ಅನ್ಕೊಂಡಿದ್ದೆ ನನ್ನ ಕನ್ಫ್ಯೂಷನ್ ಅಂತಾರೆ ಇವರು ಅಂತ. ಆಕ್ಚುಲಿ ಎಲ್ಲರೂ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಯಂಗ್ಸ್ಟರ್ಸ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ ನಾವೇನ್ ಮಾಡೋಣ? ನಿಮ್ಗೆ ಕ್ಲಾರಿಟಿ ಇಲ್ಲ, ಇದು ಸರಿನಾ ಅದು ಸರಿನಾ ಸರ್, ಅದು ಸರಿ ಸರ್ ಬಟ್ ಅದೇ ನಡೀತಿರೋದಲ್ವ ಸರ್, ಸರ್ ನೀವ್ ಹೇಳ್ತೀರಾ ಸರಿ ಸರ್ ಬಟ್ ಅದು ಚೆನ್ನಾಗ್ ಆಗ್ತಿದ್ಯಲ್ಲ ಸರ್ ಅಂದ್ರೆ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಸರ್. ಇರೋ ಫ್ಯಾಕ್ಟ್ ಹೇಳ್ತಿದ್ರೆ ನಿಮ್ಗೆ ಹಂಗಾರೆ ಅದು ಅಲ್ಲಿ ಗೆಲ್ತಾ ಇದಾರೆ ಅಂದ್ರೆ ಅಲ್ಲಿಗೆ ಹೋಗಿ ಓಟ್ ಹಾಕಿ. ನೀವು ನಿಮ್ಗೆ ಗೆಲ್ಲೋ ಪಕ್ಷಕ್ಕೆ ಓಟ್ ಹಾಕ್ಬೇಕಲ್ವಾ? ನೀವು ನಾನ್ ಗೆಲ್ಲೋ ಪಕ್ಷಕ್ಕೆ ಓಟ್ ಹಾಕಿ ಅಂತ ಹೇಳ್ತೀನಿ. ಯಾವ್ದು ವರ್ಕೌಟ್ ಆಗ್ತಿದೆ ಅದಕ್ಕೆ ಹಾಕ್ಬೇಕಾ? ವರ್ಕೌಟ್ ಆಗ್ತಿರೋದಕ್ಕಂತಲ್ಲ, ಜನ ಏನಾಗ್ತಿದೆ ಜನ ನೀವು ಜನರಾಗಿ ಮಾತಾಡ್ರಿ. ಐ ಕ್ಯಾನ್ ಟಾಕ್ ಟು ಯು. ನೀವು ಜನರ ಪರವಾಗಿ ನೀವು ಕನ್ಫ್ಯೂಷನ್ ಮಾತಾಡಿ ನಾನು ಏನ್ ಮಾತಾಡ್ಲಿ? ಏನಾಗ್ತಿದೆ? ನೀವು ಒಬ್ಬ ವೋಟರ್ ಆಗಿ ನಾನೊಬ್ಬ ಯಂಗ್ಸ್ಟರ್ ಆಗಿ ಮಾತಾಡಿ, ನಾನು ಮಾತಾಡ್ತೀನಿ ಅವಾಗ. ಸರ್ ಜನ ಹೆಂಗಂತಾರೆ ಸರ್, ನನಗ್ ಗೊತ್ತಾಗಿದೆ ಸರ್ ಜನಕ್ಕೆ ಕನ್ಫ್ಯೂಷನ್ ಸರ್. ನಾನು ಒಬ್ಬಲ್ಲ ಸರ್. ನಿಮಗ್ ಕನ್ಫ್ಯೂಷನ್ ನಾನು ಕ್ಲಾರಿಫೈ ಮಾಡಿದೆ ಇವಾಗ, ಕರೆಕ್ಟ್ ಅಲ್ವಾ? ಮಾಡದ್ನಾ? ಇನ್ನೂ ಕನ್ಫ್ಯೂಷನ್ ಇದೆಯಾ? ಇಲ್ಲ ಅಲ್ಲ, ಜನರಲ್ ನಾನು ಒಬ್ನ ಕೇಳ್ತಾ ಇರುವಂತದ್ದು. ಹೌದ್ರಿ, ಕನ್ಫ್ಯೂಷನ್ ಇತ್ತು. ನೀವು ಜನರಲ್ ಒಬ್ನ ಕೇಳಿದ್ರಿ, ನಾನು ಕನ್ಫ್ಯೂಷನ್ ಕ್ಲಾರಿಫೈ ಮಾಡದ್ನಾ ಇಲ್ವಾ ಮಾಡಿದೀನಲ್ವಾ? ಈ ಕ್ಲಾರಿಟಿ ಬಂದಿದ್ಯಾ? ಅಟ್ಲೀಸ್ಟ್ ಬಂದಿದೆ. ಅದಕ್ಕಿನ್ನ ಇದು ಬೆಟರ್ ಅನ್ಸಿದ್ಯಾ? ಬೆಟರ್ ಅನ್ಸಿದೆ, ಬಟ್ ಅದನ್ನ ಯಾವ ರೀತಿ ಒಂದು ಯೋಜನೆಗೆ ತರ್ತೀರಾ ಅಂತ. ನಾನ್ ತರೋದಲ್ಲ, ನೀವು ಜೊತೆ ಸೇರ್ಕೊಬೇಕು. ನಾನು ಬರ್ತೀನಿ, ಮಾಡಿ ನಿಮ್ ಕೆಲಸ ನೀವು ಮಾಡಿ, ನನ್ ಕೆಲಸ ನಾನು ಮಾಡ್ತೀನಿ. ಯಾವ ರೀತಿ ಬದಲಾವಣೆ ತರ್ತೀರಾ ಅನ್ನೋಂಥದ್ದೇ ಈಗ ಒಂದು. ಈ ನನ್ ಕೆಲಸ ನಾನು ಮಾಡ್ತೀನಿ. ಫಸ್ಟ್ ಇದು ತರೋಣ, ಅದೇ ದೊಡ್ಡ ಬದಲಾವಣೆ. ನೆಕ್ಸ್ಟ್ ಬದಲಾವಣೆ ಬೇರೆ ಬೇಜಾನ್ ಆಗುತ್ತೆ ಅದರಿಂದ. ಓಕೆ, ಅರ್ಥ ಆಯ್ತಾ? ಫಸ್ಟ್ ಈ ಬದಲಾವಣೆ ಮಾಡಿ. ಫಸ್ಟ್ ಒಂದ್ ಕಲ್ನ ಪಕ್ಕಕ್ಕೆ ಜರುಗಿಸಿ, ನನ್ ಕಲ್ನ ಜರುಗಿಸಿ, ಇಬ್ರು ಸೇರ್ಕೊಂಡು ತಳ್ಳೋಣ ಪಕ್ಕಕ್ಕೆ. ಆಮೇಲೆ ಲಿಕ್ಕಿದ ಬದಲಾವಣೆ ಏನಾಗುತ್ತೆ ನೋಡೋಣ. ಓಕೆ, ಈಗ ಪ್ರಜಾಕೀಯ ಅನ್ನುವಂಥದ್ದು ಈಗ ಎಲ್ಲಾನು ಎಲೆಕ್ಷನ್ಸ್ ಬರ್ತಾ ಇದೆ. ಒಂದಷ್ಟು ಸರ್ಟನ್ ಕಡೆಯಿಂದ ಎಲ್ಲ ನಿಂತಿದ್ರು ಕೂಡ. ಸೊ ಅಲ್ಲೆಲ್ಲಾನು ಕೂಡ ಒಂದಷ್ಟು ಕಡೆ ಗೆಲುವು ಸಾಧಿಸಿದ್ರೆ, ಇನ್ನೊಂದು ಕಡೆ ಗೆಲುವು ಸಾಧಿಸಿಲ್ಲ. ಸೊ ಅದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಅಲ್ಲಿ ಎಡವಿರುವಂತದಕ್ಕೆ ಏನೆಲ್ಲ ಮಾಡ್ಬೇಕು ಅಂತ? ಇಲ್ಲಿ ಎಲ್ಲೆಡುತ್ತಿದ್ದೀನಿ ಅಂತ ಈ ಕ್ಲಾರಿಫೈ ಕೊಟ್ಟಿದ್ದೀರಾ ನೀವು? ಯಾರು ಎಡುತ್ತಿದ್ದಾರೆ, ಎಲ್ಲಿ ಎಡುತ್ತಿದ್ದಾರೆ ಅಂತ ನೀವೇ ಹೇಳ್ಬಿಟ್ರಿ ಕ್ಲೀನ್ ಆಗಿ. ಕ್ಲಾರಿಟಿದೇ ಇಲ್ಲ ಆದ್ರೆ ನಿಮ್ಗೆ ನಾವೇನ್ರಿ ಮಾಡೋಣ? ಯಾವುದೋ ಒಂದು ಕ್ಲಾರಿಟಿ ಇರಬೇಕು ಅಲ್ವಾ? ಕರೆಕ್ಟಾ ತಪ್ಪಾ ಇಷ್ಟು ದಿನ ಹೇಳ್ತಾರೆ, ಎರಡು ನೋಡ್ಬೇಕು. ಇಲ್ಲಪ್ಪ ಇದು ಬೆಟರ್ ಆಗಿ ಹೇಳ್ತೀರಾ, ನಾನು ಸಪೋರ್ಟ್ ಮಾಡ್ತೀನಿ ಅಷ್ಟೇ. ನಾನು 4 ಜನ ಕೇಳ್ತೀನಿ, ಮುಗಿದೋಯ್ತು. ಆಮೇಲೆ ಮಿಕ್ಕಿದ ಬದಲಾವಣೆ ನೋಡೋಣ. ಈಗಲೇ CM ಯಾರಾಗ್ತಾರೆ, ಇದಾರಾಗ್ತಾರೆ, ಅದ್ಯಾರಾಗ್ತಾರೆ, ಅಲ್ಲಿ ಹಿಂಗಾಗಿದೆ ಇಲ್ಲಿ ಹಂಗಾಗಿದೆ, ಅಷ್ಟು ದೊಡ್ಡ ಮಾತುಗಳು ಯಾಕೆ? ನಾವು ಒಂದ್ ಹೆಜ್ಜೆನೂ ನಡಿದೇನೆ ಸರ್, ಅವ್ರು ಯಾರೋ ಮ್ಯಾರಥಾನ್ ಗೆದ್ದಿಯಾರ ಸರ್, ನಾವ್ ಯಾವಾಗ ಸರ್ ಗೆಲ್ಲೋದು ಅನ್ನೋ ಥರ ಮಾತಾಡಿದ್ರೆ ವೇಸ್ಟ್ ಅಲ್ವಾ? ಓಕೆ, ವ್ಯಕ್ತಿ ನೋಡಿ ವೋಟ್ ಹಾಕ್ಬೇಕಾ ನಿಮ್ಮ ಪ್ರಕಾರ, ಅಥವಾ ವ್ಯಕ್ತಿಯ ವಿಚಾರಗಳನ್ನ ಇಟ್ಕೊಂಡು ವೋಟ್ ಹಾಕ್ಬೇಕಾ ಅಂತ? ಅಂದ್ರೆ ಯಾವತ್ತು ವಿಚಾರಗಳೇ ಮುಖ್ಯ. ವ್ಯಕ್ತಿ ಯಾವಾಗ ಹೇಳಿ ಗೊತ್ತಾಗೋದು? ವ್ಯಕ್ತಿ ನೀವು ನಾನು ಇಬ್ರು ಒಂದೇ ತರ ಇದ್ದೀವಿ, ನಾವಿಬ್ರು ಮಾತಾಡಿದಾಗ ಗೊತ್ತಾಗತ್ತೆ ಜನಕ್ಕೆ ಯಾರ ಹತ್ರ ಏನ್ ವಿಚಾರ ಇದೆ ಅಂತ. ಅದನ್ನ ನೋಡಿತೇನೆ ವೋಟ್ ಹಾಕ್ಬೇಕು. ಓಕೆ, ಈಗ ಬದಲಾವಣೆ ಜಗದ ನಿಯಮ ಅಂತಾರೆ. ಕರ್ನಾಟಕ ರಾಜಕೀಯ ರಣರಂಗದಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ನಿಮ್ಮ ಪ್ರಕಾರ? ನಿಮ್ಮ ಮೈಂಡ್ ಸೆಟ್ ಬದಲಾವಣೆ ಆಗ್ಬೇಕಷ್ಟೇ. ಅಷ್ಟೇ ಮೇನ್ ಅದು ಬದಲಾವಣೆ ಆಗ್ಬೇಕು. ವೋಟರ್ಸ್ ಮೈಂಡ್ ಸೆಟ್, ಓಕೆ, ಅದು ಬದಲಾವಣೆ ಮೇನ್ ಆಗಿ ಆಗ್ಬೇಕಷ್ಟೇ. ಓಕೆ, ಈಗ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಸಿನಿಮಾ ನಟರು ರಾಜಕೀಯದಲ್ಲಿ ಒಂದು ಎಂಟ್ರಿ ಕೊಟ್ಟಾಗ ಆ ನಟರ ಅಭಿಮಾನಿಗಳಿರ್ತಾರಲ್ಲ, ಆ ಅಭಿಮಾನ ವೋಟಿಂಗ್ ಆಗಿ ಕನ್ವರ್ಟ್ ಆಗಲ್ಲ ಅನ್ನುವಂಥ ಮಾತಿದೆ. ಅದು ತಮಿಳುನಾಡಲ್ಲಾಗಿರ್ಬೋದು ಅಥವಾ ಆಂಧ್ರದಲ್ಲಾಗಿರ್ಬೋದು, ಪವನ್ ಕಲ್ಯಾಣ್ ಅವರ ವಿಚಾರದಲ್ಲಾಗಿರ್ಬೋದು ಅಥವಾ ವಿಜಯ್ ದಳಪತಿ ಅವರ ವಿಚಾರದಲ್ಲಾಗಿರ್ಬೋದು ಸುಳ್ಳಾಗಿದೆ. ಸೊ ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಏನು ಒಪಿನಿಯನ್? ಸುಳ್ಳಾಗಿದೆ ನೀವೇ ಹೇಳಿದ್ರ ಮೇಲೆ ಅಲ್ಲ, ಆಸ್ ಎ ನಟರಾಗಿ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂತಂದ್ರೆ ಕರ್ನಾಟಕದಲ್ಲಿ ಯಾಕೆ ಸಕ್ಸಸ್ ಆಗ್ತಿಲ್ಲ ಯಾವ ನಟರು ಅಂತ, ಒಂದು ರಾಜಕೀಯ ಒಂದು ವಲಯದಲ್ಲಿ? ಅಲ್ಲ, ಎಷ್ಟು ನಟರು ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದಾರೆ ನೀವು ಹೇಳ್ತಿರೋದು? ಎಷ್ಟು ನಟರು ಬಂದಿದ್ದಾರೆ ಇಲ್ಲಿ, ಪಾರ್ಟಿಗಳು ಮಾಡಿದ್ದಾರೆ? ಎಷ್ಟು ನಟರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ? ಎಷ್ಟು ನಟರು ಸೋತಿದ್ದಾರೆ? ಅಲ್ಲ, ಇನ್ ಕೇಸ್ ಅಲ್ಲ ಹೇಳಿ, ಅದನ್ನ ಹೇಳಿ. ಪಕ್ಷ ಕಟ್ಟಬೇಕು ಅಂತಾನೆ ಅಲ್ಲ ಸರ್, ಯಾವುದೋ ಒಂದು ಪಕ್ಷದಿಂದ ಬಂದರೂ ಕೂಡ ಆ ವ್ಯಕ್ತಿ ಯಾಕೆ ಅಂಬರೀಷ್ ಅವರು ಸಕ್ಸಸ್ಫುಲ್ ಆಗಿಲ್ವಾ? ಸುಮಲತಾ ಅವರು ಆಗ್ಲಿಲ್ವಾ? ಅಂಬರೀಷ್ ಸರ್ ಆಗಿಲ್ವಾ? ಆಗಿದಾರಲ್ವಾ? ಅಲ್ಲ,
ಬೆರಳಿಕೆ ಎಷ್ಟು ನಟರಿಗೆ ಮಾತ್ರ ಒಂದು ಅವಕಾಶ ಇದೆ, ಬಟ್ ಈ ಒಂದು ಹ್ಯೂಜ್ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಏನ್ ಆಗ್ತಿಲ್ಲ ಹ್ಯೂಜ್ ಅನ್ನೋದು. ಮಟ್ಟ ಅಂದ್ರೆ ಏನದು? ದೊಡ್ಡ ಮಟ್ಟದಲ್ಲಿ ಇವಾಗ ಪವನ್ ಕಲ್ಯಾಣ್ DCM ಆದ್ರು. ಪಾರ್ಟಿ ಕಟ್ಟಿ ಬಂದಿದ್ದಾರೆ ಅವರೆಲ್ಲ. ಅಲ್ಲ ಅದಲ್ಲ ಅದನ್ನೇ ಹೇಳಿ, ಪಾರ್ಟಿ ಕಟ್ಟಿ ಏನೋ ಫುಲ್ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ. ಆ ಥರ ಇಲ್ಲ, ಆಗಿಲ್ಲ, ಕರೆಕ್ಟ್ ಆಗಿಲ್ಲ. ಹೌದು, ಈಗ ಆಗ್ತಾ ಇದೆ. ಟ್ರೈ ಮಾಡಿ, ಇನ್ನೊಬ್ರು ಮಾಡ್ಬೋದು, ಗೊತ್ತಿಲ್ಲ. ಇನ್ನು ನಾವಿನ್ನು ಮಾಡಿಲ್ಲಲ್ಲ, ಕಂಪ್ಲೀಟ್ ಆಗಿ ಇನ್ನೂ ಇಳಿದಿಲ್ಲಲ್ಲ. ಓಕೆ. ನಾನು ಹೇಳ್ತಿರೋದು ಇದು ಬೇರೆ. ಇಟ್ ಟೇಕ್ಸ್ ಟೈಮ್ ಅಂತ ಫಸ್ಟ್ ಇಂದಾನು ಹೇಳ್ತಾ ಇದ್ದೀನಿ. ಇದು ಡಿಪೆಂಡಿಂಗ್ ಅಪಾನ್ ಯು ಅಂತಾನು ಹೇಳ್ತಾ ಇದ್ದೀನಿ. ಸೊ ಇದು ಬೇರೆ ದಾರಿ, ಇದು ಆಗ ಅರ್ಥ ಮಾಡ್ಕೊಬೇಕಷ್ಟೇ. ಸಿನಿಮಾ ಮತ್ತೆ ರಾಜಕೀಯ ಈ ಎರಡೂ ವಲಯಗಳಲ್ಲಿ ನೀವು ಕೆಲಸ ಮಾಡಿದ್ರ, ನಿಮಗೆ ಯಾವ್ದು ಇಷ್ಟ ಆಯ್ತು, ಯಾವ್ದು ಕಷ್ಟ ಆಯ್ತು ಅಂತ? ಇಲ್ಲಪ್ಪ, ಏನ್ ಇಷ್ಟ ಆಗಿದ್ದಕ್ಕೆ ನಾನು ಯಾವುದೇ ಕೆಲಸ ಮಾಡೋದಾಗ್ಲಿ, ಇಷ್ಟ ಆಗಿದ್ರೆ ಕಷ್ಟಪಡ್ತೀನಲ್ಲ ಅಷ್ಟೇ. ಇಷ್ಟ ಆಗದೆ ಏನಕ್ಕೆ ಕಷ್ಟಪಡೋಣ? ಯಂಗ್ಸ್ಟರ್ಸ್ ಬರಬೇಕು ಅಂತ ಹೇಳ್ತಾ ಇದ್ರ, ಸೊ ಆದ್ರೆ ಪ್ರಜಾಕೀಯ ಹಿಂದೆ ಉಳಿದಿದೆ ಅಂತ ಅನಿಸ್ತಿದ್ಯಾ ಯಾವತ್ತಾದ್ರೂ ನಿಮ್ಗೆ? ನೀವೇನು ಹೇಳಿ, ಯಂಗ್ಸ್ಟರ್ಸ್ ಬರಬೇಕು ಅಂತ ಹೇಳ್ತೀನಿ, ಜಾಗ ಕೊಟ್ಟಿದ್ದೀನಿ. ಯಂಗ್ಸ್ಟರ್ಸ್ ಬರ್ತಿಲ್ಲ, ನಾನೇನ್ ಮಾಡ್ಲಿ? ನೀವು ಯಂಗ್ಸ್ಟರ್ಸ್ ಯಾಕೆ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಏನಾದ್ರು ಯಾವತ್ತಾದ್ರೂ ಒಂದು ವಿಚಾರಣೆ ಮಾಡಿದ್ರೆ? ನೀವ್ ಯಂಗ್ಸ್ಟರ್ಸ್ ಬರ್ಲಿಲ್ಲ ಅಂದ್ರೆ ನಾನು ನಿಮ್ ಹೃದಯದೊಳಗೆ ನೋಡ್ಲಾ? ಅಲ್ಲ, ಒಂದಷ್ಟು ವಿಚಾರಗಳು ಯಾಕೆ ಯಂಗ್ಸ್ಟರ್ಸ್ ಇದನ್ನ ತಗೊಳ್ತಿಲ್ಲ ಅನ್ನೋಂಥದ್ದು, ಆ ತರ ಯೋಚನೆಗಳು ಯಾವತ್ತೂ ಬಂದಿಲ್ಲ. ನಾನು ಮಾಡ್ತಾ ಇದ್ದೀನಿ, ಓಕೆನಾ? ಇನ್ನೊಂದು ಫಸ್ಟ್ ತಿಳ್ಕೊಂಬಿಡಿ, ಒಂದೇ ಒಂದು, ಅದೆಲ್ಲ ಬಿಟ್ಬಿಡಿ. ಅದನ್ನ ಓದಿ ನೀವು ನಾನು ಎಷ್ಟು ಕ್ವಶನ್ ಕೇಳಿದ್ರು ಅದನ್ನೇ ಹೇಳ್ತೀನಿ. ಹೇಳಿ, ಒಂದ್ ನಿಮಿಷ. ನಾನ್ ಗೆಲ್ಬೇಕು ಅನ್ನಂಗಿದ್ರೆ ನಾನು ರಾಜಕೀಯ ಮಾಡ್ತಿದ್ದೆ, ಓಕೆನಾ? ನಾವೆಲ್ಲರೂ ಗೆಲ್ಬೇಕು ಅಂತ ನಾನು ಪ್ರಜಾಕೀಯ ಅಂತ ಮಾಡಿದ್ದೀನಿ. ಸೊ ಇಲ್ಲಿ ನನ್ನ ಜೊತೆ ಎಲ್ಲರೂ ಕೆಲಸನೂ ಮಾಡ್ಬೇಕು, ಎಲ್ಲರೂ ಇನ್ವಾಲ್ವ್ ಆಗ್ಬೇಕು. ನಾನು ಹೇಳಿದ್ದು ಬಂದ್ಬಿಡಿ, ನಾಳೆ ಎಲ್ಲ ಮಾಡ್ಬಿಡಿ, ನಿಮ್ ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲ. ಸಣ್ಣ ಕೆಲಸ ನೀವು ಮಾಡಿ, ಮಿಕ್ಕಿದೆಲ್ಲ ಕೆಲಸ ನಾನು ಮಾಡ್ತೀನಿ, ಸೇರಿ ಏನೋ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಡಿಸೈಡ್ ಮಾಡ್ಬೇಕು. ಅಲ್ಲ, ಇವಾಗ ನೀವು ಹೇಳಿದ್ದೆಲ್ಲ ಅಗ್ರಿ ಸರ್. ಸಣ್ಣ ಕೆಲಸ ನೀವು ನಾನು ಮಾಡ್ತೀನಿ, ಸಣ್ಣ ಕೆಲಸ ನೀವು ಮಾಡಿ, ಮಿಕ್ಕಿದೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಜನ ಇಲ್ಲೋ ಜನ ಯಾವ ಜನ ಹೇಳ್ತಿದ್ದೀರಿ? ತುಂಬಾ ಜನ ಇದನ್ನ ಸಪೋರ್ಟ್ ಮಾಡೋರು ಇದ್ದಾರೆ, ಓಕೆನಾ? ಆಮೇಲೆ ಹೇಳ್ತೀರಾ ಸರ್ ಜನ ಬದಲಾಗ್ಬಿಟ್ಟಿದ್ದಾರೆ ಸರ್ ಅಂತ. ನಾವ್ ಏನ್ ಹೇಳೋಣ? ಯಾವ ಜನರ ಬಗ್ಗೆ ಮಾತಾಡ್ತಿದ್ದೀರಾ? ಅಂದ್ರೆ ಒಬ್ಬೊಬ್ಬರ ಮೈಂಡ್ ಸೆಟ್, ಪ್ರಪಂಚದಲ್ಲಿ ಎಲ್ಲರ ಮೈಂಡ್ ಸೆಟ್ ಒಂದೇ ತರ ಇರಲ್ವಲ್ಲ ಸರ್? ಏನ್ ಮಾಡಕ್ಕಾಗತ್ತೆ? ಎಲ್ಲರನ್ನು ಬದಲಾಯಿಸಕ್ಕಾಗತ್ತಾ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ